ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. 20 ಮತ್ತು 21ನೆಯ ಸೂತ್ರ, ಎರಡು ಸೂತ್ರಗಳು. ದೃಷ್ಟ ದೃಶಿ ಮಾತ್ರ ಶುದ್ಧೋಪಿ ಪಶ್ಯ. ಇದು 20ನೆಯ ಸೂತ್ರ. 21ನೇದು ಅದೇ ಅರ್ಥ, ಅದನ್ನೇ ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತಾರೆ. ತದರ್ಥ ಏವ ದೃಶ್ಯಸ್ಯಾತ್ಮ. ಅಂದರೆ ಈ ಎರಡು ಸೂತ್ರಗಳ ಅರ್ಥ, ದೃಷ್ಟನಾದಂಥ ಆತ್ಮ ಅತ್ಯಂತ ಶುದ್ಧ. ದೃಶಿ ಮಾತ್ರ ಅಂದರೆ ತೋರುಕಿಗೆ ಅವನು ವ್ಯಕ್ತಿಯಾಗಿ, ಪುರುಷನಾಗಿ, ಮಹಿಳೆಯಾಗಿ, ಜೀವಿಯಾಗಿ ತೋರ್ತಾನೆ, ಆದರೆ ಶುದ್ಧ ಮಾತ್ರ. ಬುದ್ಧಿ, ಮನ, ಚಿತ್ತ, ಅಹಂಕಾರ ಅಂತ ಏನಿದಾವಲ್ಲ, ಅವುಗಳನ್ನ ಪ್ರತ್ಯಯ ಅಂತ ಕರೆದಿದ್ದಾರೆ. ಆ ಪ್ರತ್ಯಯದ ಕಾರಣದಿಂದ ಆತ್ಮ ಮನುಷ್ಯನಾಗಿ, ಜೀವಿಯಾಗಿ ತೋರ್ತಾನೆ ಹೊರತು, ಆದರೆ ಆತ್ಮ ಮಾತ್ರ ಸದಾ ಶುದ್ಧನಾಗಿರ್ತಾನೆ. ಇದು ಯಾವಾಗ ಕಲ್ಪನೆಗೆ ಬರ್ತದೆ ಯಾವಾಗ ಕಲ್ಪನೆಗೆ ಬರ್ತದೆ ಅಂತಂದ್ರೆ, ಆತ್ಮದ ವಿಚಾರವಾಗಿ ಯೋಚನೆ ಮಾಡಿದಾಗ. ನಾಸ್ತಿಕರು ಹುಟ್ಕೊಳ್ಳೋದಕ್ಕೆ, ಆಗ್ನೇಯವಾದಿಗಳು ಹುಟ್ಕೊಳ್ಳೋದಕ್ಕೆ ಮತ್ತು ದೇವರ ವಿಷಯದಲ್ಲಿ ಸ್ವಲ್ಪ ಕಡಿಮೆ ಶಬ್ದ ಕಡಿಮೆ ಆಗಿ, ದೇವರ ವಿಷಯದಲ್ಲಿ ಅನೇಕ ರೀತಿಯ ವಾದಗಳು, ಆತ್ಮನ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಅನೇಕ ರೀತಿಯ ವಾದಗಳು ಹುಟ್ಕೊಳ್ಳೋದಕ್ಕೆ ಇದೇ ಕಾರಣ. ಅಂದರೆ ಆತ್ಮ ಅನ್ನುವಂಥವನು ನೋವು ಅನುಭವಿಸೋದೇ ಇಲ್ಲ, ಸುಖ ದುಃಖಗಳು ಇವೇ ಇಲ್ಲ ಅವನಿಗೆ ಅಂತೇಳಿ ಅದ್ವೈತಿಗಳು ಹೇಳಿದ್ರೆ, ಈ ಸುಖ ದುಃಖಗಳೆಲ್ಲ ಭ್ರಮೆ, ಭ್ರಾಂತಿ, ಆತ್ಮಕ್ಕೆ ವ್ಯಾವು ಇಲ್ಲ, ಕೇವಲ ದೇಹಕ್ಕೆ ಅನ್ನುವ ಮಾತನ್ನು ಅವರು ಹೇಳ್ಬಿಡ್ತಾರೆ ಅದ್ವೈತಿಗಳು. ಆದರೆ ಬೇರೆಯವರು ಎಲ್ಲ ಚರ್ಚೆ ಮಾಡೋದು, ವಾದ ಮಾಡೋದು ಏನಪ್ಪ ಅಂತಂದ್ರೆ, ಆತ್ಮ ಇಲ್ಲದೆ ಇವುಗಳ ಅಸ್ತಿತ್ವವೇ ಇಲ್ವಲ್ಲ. ಬುದ್ಧಿಗಾಗಲಿ, ಮನಸ್ಸಿಗಾಗಲಿ, ಅಥವಾ ಏನು ಬೇರೆ ಅಂತರಿಂದ್ರಿಯಗಳು, ಬಹಿರಿಂದ್ರಿಯಗಳು, ದೇಹ, ಇದೆಲ್ಲದಕ್ಕೂ ಕೂಡ ಆತ್ಮ ಇಲ್ಲದೆ ಹೋದರೆ, ಆತ್ಮ ದೇಹವನ್ನು ತಾಳದೆ ಹೋದರೆ ಅವಕ್ಕೆ ಅಸ್ತಿತ್ವವೇ ಇಲ್ಲ. ಅವಕ್ಕೆ ಬೆಲೆನೂ ಇಲ್ಲ, ಅಸ್ತಿತ್ವನೂ ಇಲ್ಲ, ಬೆಳವಣಿಗೆನೂ ಇಲ್ಲ, ಏನೂ ಇಲ್ಲ. ಇನ್ನು ಇವುಗಳಿಲ್ಲದೆ ಹೋದರೆ ದೇಹದ ಕಲ್ಪನೆ ಇಲ್ಲ, ದೇಹ ಇಲ್ಲ, ಇಂದ್ರಿಯಗಳಿಲ್ಲ, ಬುದ್ಧಿ ಇಲ್ಲ, ಆತ್ಮ ಇಲ್ಲ, ಮನಸ್ಸಿಲ್ಲ, ಆತ್ಮಕ್ಕೆ ಅಸ್ತಿತ್ವವೂ ಇಲ್ಲ ಅವಾಗಲೂ ಕೂಡ. ದೇಹ ಬಿಟ್ಟು ಆತ್ಮ ಇಲ್ಲ, ಆತ್ಮ ಬಿಟ್ಟು ದೇಹ ಇಲ್ಲ. ದೃಷ್ಟ ದೃಶ್ಯ. ಇಲ್ಲಿ ಪತಂಜಲಿಗಳು ಭಾರತದ ಮಾಮೂಲಿ ಪದ್ಧತಿ ಹಾಗೆ ಅದ್ವೈತ ಸಿದ್ಧಾಂತಕ್ಕೆ ಅಂಟ್ಕೊಂಡಂಗೆ ಅನಿಸ್ತದೆ, ಇವೆರಡು ಶ್ಲೋಕದಲ್ಲಿ ಅಂಟ್ಕೊಂಡಿದ್ದಾರೆ. ಆದರೆ ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದಾಗ ಆತ್ಮವನ್ನು ಪ್ರತ್ಯೇಕ ಮಾಡಿ ನೋಡುವ ಗುಣ ಬರೋದು ಯಾವಾಗ ಅಂದರೆ, ಅಧ್ಯಾತ್ಮದಲ್ಲಿ ಸ್ವಲ್ಪ ಸ್ವಲ್ಪ ಮುಂದೆ ಮುಂದೆ ಹೋದಾಗ. ಆದರೆ ಎಷ್ಟೋ ಜನ್ಮಗಳು ಸುಖ ದುಃಖವನ್ನು ಭೋಗಿಸುವಾಗ, ಅಜ್ಞಾನದ ಮಾರ್ಗವನ್ನು ಬಿಟ್ಟು ಜ್ಞಾನ ಮಾರ್ಗಕ್ಕೆ ಬರೋದಕ್ಕೆ ಮುಂಚೆ ಬರುವ ಸಂದರ್ಭದಲ್ಲಿಯೂ ಕೂಡ, ಆಮೇಲೆ ಜ್ಞಾನ ಮಾರ್ಗಕ್ಕೆ ಬಂದ್ಮೇಲೂ ಸಹಿತ ಎಷ್ಟೋ ಜನ ಜ್ಞಾನಿಗಳು ಅನ್ನಿಸ್ಕೊಂಡಂತಹವರು, ಜ್ಞಾನಿಗಳು, ಸಿದ್ಧಪುರುಷರು ಅಂತ ಹೇಳಿ ಜಗತ್ತಿನ ಜನರಿಂದ ಹೊಗಳಿಸಿಕೊಂಡವರು, ಹೆಸರು ಗಳಿಸಿದವರು, ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಸ್ಥಾಪಿಸಿದವರು ಕೂಡ ಮತ್ತೆ ದೇಹಭಾವಕ್ಕೆ ಈಡಾಗಿ, ದೇಹಭಾವಕ್ಕೆ ಬಲಿಯಾಗಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಲ್ಲಿ ಬಳಲ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ, ಆಮೇಲೆ ಹೊರಗೆ ಬಹಳ ಚೆನ್ನಾಗಿ ತೋರಿಸ್ಕೊಂಡು, ಹೊರಗೆ ಬಹಳ ಚೆನ್ನಾಗಿರ್ತಾರೆ, ದೊಡ್ಡ ದೊಡ್ಡ ಮಾತುಗಳು, ವಿಶ್ವ ಮಟ್ಟದ ಮಾತುಗಳು, ಆದರೆ ಅವರು ಬಹಿರಂಗದಲ್ಲಿದ್ದ ಅಂತರಂಗದಲ್ಲಿ ಅವರ ಅಂತರಂಗವನ್ನು ಬೆದಕಿ ನೋಡಿದ್ರೆ, ಅವರ ಆತ್ಮೀಯರ ಜೊತೆಗೆ, ಅವರು ತುಂಬ ಆತ್ಮೀಯರ ಜೊತೆಗೆ ಜಾತಿ, ಕುಲ, ಗೋತ್ರ, ಧರ್ಮ, ಭಾಷೆ
ಮುಂತಾದಂಥ ಸೀಮಿತಗಳಿಗೆ ಅಂಟಿಕೊಂಡು ಒಳಗಡೆ ಅವರು ಗದ್ದಲಕ್ಕೆ ಕುಮ್ಮಕ್ಕೆ ಕೊಡ್ತಿರ್ತಾರೆ, ಬೇರೆಯವ್ರ ಕಂಡ್ರೆ ಭೇದ ಮಾಡ್ತಿರ್ತಾರೆ. ಇದೆಲ್ಲ ಆಗೋದನ್ನು ನೋಡಿದಾಗ ಆತ್ಮ ಮತ್ತು ದೇಹ ಇವು ಬೇರೆ ಬೇರೆ ಅಲ್ಲ. ದೃಶ್ಯ ಮತ್ತು ದೃಷ್ಟ ಬೇರೆ, ದೃಷ್ಟ ಶುದ್ಧ ಅಂತ ಏನು ಹೇಳ್ತಾರಲ್ಲ ಅದು ಇರಬಹುದು. ಒಂದು ಹಂತ ಮುಟ್ಟಬೇಕು. ಮನಸ್ಸು ಬುದ್ಧಿಗಳು ಪಕ್ವಗೊಂಡು ಅವು ಹಿಂದಕ್ಕೆ ಸರಿದಾಗ ಅಥವಾ ಅವುಗಳ ಉಪಟಳವನ್ನು ಕಡಿಮೆ ಮಾಡ್ಕೊಳಕ್ಕೆ ಬಂದಾಗ ಅಥವಾ ಅವುಗಳ ಅಸ್ತಿತ್ವಗೆ ಇಲ್ಲದಾದಾಗ ಅಮನಸ್ಕ ಸ್ಥಿತಿ ಬಂದಾಗ ಆತ್ಮದ ಶುದ್ಧತೆ ಮತ್ತೆ ಅರಿವು ಬರ್ತದೆ. ಅದನ್ನು ಅರಿಯೋದು ಮತ್ತು ಬುದ್ಧಿನೇ, ಆತ್ಮನೇ, ಬುದ್ಧಿನೇ, ಮನಸ್ಸೇ. ಆದ್ದರಿಂದ ಇವೆರಡೂ ಬೇರೆ ಬೇರೆ ಅಲ್ಲ. ಅಂದ್ರೆ ದೃಷ್ಟ ಮತ್ತು ದೃಶ್ಯ ಬೇರೆ ಬೇರೆ ಅಲ್ಲ. ದೃಷ್ಟನಿಗೆ ದೃಶ್ಯದಿಂದ ಬಿಡುಗಡೆ ಮಾಡಿಕೊಂಡು, ದೃಶ್ಯದ ತಾಪದಿಂದ, ದೃಶ್ಯದ ಸುಖದಿಂದ ಬಿಡುವು ಮಾಡಿಕೊಂಡು ನೀನು ಅಂತರ್ಮುಖಿಯಾಗು, ನಿನ್ನ ಮೂಲ ಸ್ವರೂಪವನ್ನು ಅರಿತುಕೋ ಅಂತ ಹೇಳ್ಕೊಡ್ಬೋದು. ಹೇಳ್ಕೊಡ್ಲೇಬೇಕು, ಯೋಗ ಮಾಡಲೇಬೇಕು. ಅದಕ್ಕೋಸ್ಕರ ಚಿತ್ತವೃತ್ತಿಗಳನ್ನು ನಿರೋಧಿಸು, ನಿನ್ನ ನಿಜ ಸ್ವರೂಪ ಕಂಡು ಬರುತ್ತೆ ಅನ್ನುವ ವಿದ್ಯೆಯನ್ನು ಕಲಿಸ್ಬೇಕಾಗ್ತದೆ. ಆ ವಿದ್ಯೆ ತಿಳಿಯುವವರೆಗೆ, ಆ ವಿದ್ಯೆ ಪಡೆಯುವವರೆಗೆ, ಆ ವಿದ್ಯೆಯನ್ನು ಪಡೆದುಕೊಂಡು ಅವನು ಪರಿಪೂರ್ಣ ಆತ್ಮ ಆಗುವವರೆಗೆ ದೃಶ್ಯ ಮತ್ತು ದೃಷ್ಟ ಬೇರೆ ಬೇರೆ ಅನ್ನಕ್ಕಾಗೋದೇ ಇಲ್ಲ. ಆದ್ರೆ ಇಲ್ಲಿ ಹೇಳ್ತಾರೆ, ಗೊತ್ತಿರಲಿ ನಮಗೆ ಅಂತ ಹೇಳೋ ಕಾರಣಕ್ಕೆ ಹೇಳ್ತಾರೆ, ದೃಷ್ಟ ಮತ್ತು ದೃಶ್ಯ ಬೇರೆ ಬೇರೆ. ದೃಷ್ಟ ಆ ಪ್ರತ್ಯಯಗಳಿಂದ ಅವನು ಬುದ್ಧಿ ಹಾಗೆ ಅಹಂಕಾರದ ಹಾಗೆ ತೋರಿದ್ರು ಕೂಡ ಅವನು ಶುದ್ಧಾತ್ಮ, ಅದು ಒಪ್ಕೊಳ್ಳೋಣ. ಇನ್ನು ನಿಮಗೆ ತಿಳಿಯೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ವಿದ್ಯುತ್ ಶಕ್ತಿ ಇದೆ. ವಿದ್ಯುತ್ ಶಕ್ತಿ ಯಾವ ಬಲ್ಬಲ್ಲಿ ಹರಿಯುತ್ತೋ, ಎಷ್ಟು ಕ್ಯಾಂಡ್ಲ್ ಬಲ್ಬಲ್ಲಿ ಹರಿಯುತ್ತೋ ಹಾಗೆ ಅದು ಬೆಳಕನ್ನು ಕೊಡುತ್ತೆ. ವಿದ್ಯುತ್ತಿಗೆ ಯಾವ ಕೊಳೆಯೂ ಅಂಟಲ್ಲ, ನಿಜ. ಆತ್ಮದ ವಿಷಯ ಬಿಟ್ಬಿಡೋಣ. ವಿದ್ಯುತ್ ತಗೊಂಡ್ರೂ ಕೂಡ ಜಡವಾದ ವಿದ್ಯುತ್, ಮನುಷ್ಯನಿಂದ ತಯಾರಿಸಲ್ಪಟ್ಟಂತಹ ವಿದ್ಯುತ್. ಅದಕ್ಕೆ ಈ ಬಲ್ಬಿನ ಗಾಜಿನ ಮೇಲಿದ್ದಂತಹ ಯಾವುದೋ ಒಂದು ಧೂಳು ಕಣ ವಿದ್ಯುತ್ ಕಂಟಲ್ಲ. ಆಮೇಲೆ ಬಲ್ಬ್ ಬರ್ನ್ ಆಗಿದೆ ಅಂತ ಇಟ್ಕೊಳ್ಳಿ, ಅಲ್ಲಿ ವಿದ್ಯುತ್ ಇದ್ರೂ ಕೂಡ ಅಲ್ಲಿ ಬೆಳಕು ಬರಲ್ಲ. ಆಮೇಲೆ ನೀವು ಮಿಕ್ಸಿ ಮಾಡ್ತೀರಿ, ಅದರ ಜಾರ್ ಏನಾದ್ರು ಚೂಪ್ ಕಡಿಮೆ ಆಗಿತ್ತಂದರೆ, ಅದರದ್ದು ಶಾರ್ಪ್ನೆಸ್ ಕಡಿಮೆ ಆಗಿತ್ತಂದರೆ ಅದು ಸರಿಯಾಗಿ ಕೆಲಸ ಮಾಡ್ತಿರಲ್ಲ. ಅದು ವಿದ್ಯುತ್ತಿಗೆ ಸಂಬಂಧ ಇಲ್ಲ, ವಿದ್ಯುತ್ತಿನ ಕೆಲಸ ತಿರುಗಿಸೋದಷ್ಟೇ. ಹಾಗೆ ಆತ್ಮ ಅನ್ನುವಂಥದ್ದು ವಿದ್ಯುತ್ ಇದ್ದ ಹಾಗೆ. ವಿದ್ಯುತ್ಗೆ ಅದರ ಅಸ್ತಿತ್ವ ಪ್ರಕಟ ಆಗಬೇಕಾದ್ರೆ ಉಪಕರಣಗಳು ಬೇಕೇ ಬೇಕು. ಉಪಕರಣಗಳು ನಡಿಬೇಕಾದ್ರೆ ವಿದ್ಯುತ್ ಬೇಕು. ಇನ್ನೂ ಚೆನ್ನಾಗಿ ಹೇಳಬೇಕಾದ್ರೆ ವಿದ್ಯುತ್ಗಿಂತ ಹೆಚ್ಚು ಆತ್ಮ ದೇಹಕ್ಕೆ ಸಮೀಪ ಆಗ್ತಾನೆ. ಈಗ ಉದಾಹರಣೆಗೊಂದು ಒಂದು ಗ್ರೈಂಡರು, ಮಿಕ್ಸಿನೋ, ಬಲ್ಬ್ ತಯಾರಾಗಬೇಕಾದ್ರೆ ಈಗ ಈ ವಿದ್ಯುತ್ ಏನು ಬೇಕಾಗಿಲ್ಲ. ಅಲ್ಲಿ ಫ್ಯಾಕ್ಟ್ರಿನಲ್ಲಿ ವಿದ್ಯುತ್ ಬೇಕಾಗ್ಬೋದು, ಆದರೆ ನಮ್ಮನೆ ವಿದ್ಯುತ್ ಏನು ಅದಕ್ಕೆ ಉಪಯೋಗ ಆಗಿಲ್ಲ. ಆದರೆ ವಿದ್ಯುತ್ ಕೊಟ್ಟಾಗ ಅವು ಕೆಲಸ ಮಾಡ್ತವೆ, ಆಫ್ ಮಾಡಿದಾಗ ಸುಮ್ಮನೆ ಆಗ್ತವೆ. ಆದರೆ ದೇಹ ಮತ್ತು ಆತ್ಮದ ಹಾಗಾಗಲ್ಲ. ದೇಹ ಸಣ್ಣದ್ರಿಂದ ತಂದೆ ತಾಯಿಯ ಗರ್ಭದಲ್ಲಿ ಅದು ಬೆಳೆಯುವಾಗಿಂದ ಹಿಡ್ಕೊಂಡು ಆತ್ಮನ ಅಸ್ತಿತ್ವ ಇಲ್ಲದೆ ಹೋದರೆ ಅದು ಬೆಳವಣಿಗೆನೇ ಆಗಲ್ಲ. ಗೊತ್ತಾಯ್ತಲ್ವಾ? ಆದ್ದರಿಂದ ಆತ್ಮ ಮತ್ತು ದೇಹ ಬೇರೆ ಬೇರೆ ಅನ್ನುವ ಅಗತ್ಯ ಇಲ್ಲ. ಆದರೆ ದೇಹದ ಬಂಧನವನ್ನು, ದೈಹಿಕ ಗುಣಗಳನ್ನು ಮೀರಿ, ಬಂಧನ ಅಂತ ಹೇಳೋದು ಬೇಡ, ಅಲ್ಲಿ ಅಂಗಗುಣಗಳು ಅಂತ ಕರೀತಾರೆ ಶರಣರು. ಅಂಗಗುಣಗಳನ್ನು ಮೀರಿ ಲಿಂಗ ಭಾವವನ್ನು ಅಳವಡಿಸಿಕೊಳ್ಳಬಹುದು, ಆ ಅವಕಾಶ ಇದೆ. ಆವತ್ತು ಅವನು ಶುದ್ಧ. ಲಿಂಗಭಾವ ಅಳವಡಕ್ಕೆ ಮುಂಚೆನೂ ಕೂಡ ಸಹಸ್ರಾರ ಚಕ್ರದಲ್ಲಿ, ಆಜ್ಞಾಚಕ್ರದಲ್ಲಿ ಆತ್ಮ ಶುದ್ಧನೇ. ಅಲ್ಲಿರ್ತಕ್ಕಂಥ ಅಸ್ತಿತ್ವ ಪರಮಾತ್ಮನ ಅಸ್ತಿತ್ವ ಅಂತಾನೆ ಕರೀತಾರೆ. ಅದಕ್ಕೆ ಆತ್ಮದಲ್ಲಿಯೂ ಕೂಡ ಅಷ್ಟಾತ್ಮರುಗಳು ಅಂತ ಬಳಸ್ಬಿಡ್ತಾರೆ. ಅಷ್ಟಾತ್ಮರುಗಳು, ಅಲ್ಲಿ ಅಷ್ಟಾತ್ಮರುಗಳು ಅಂದ್ರೆ ಬೇರೆ ಬೇರೆ ಅಲ್ಲ. ಇವನು ಪಕ್ವ ಆಗ್ತಾ 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 ಆತ್ಮದ ಸ್ಥಿತಿಯನ್ನು ಅರಿತಾನೆ ಒಬ್ಬ ಮನುಷ್ಯ. ಆವಾಗ ಸಮಾಧಿ ಸ್ಥಿತಿ, ಧೀ ಅಂದರೆ ಬುದ್ಧಿ, ಸಮ ಅಂದರೆ ಆತ್ಮ ಸಮ. ಬುದ್ಧಿ ಆತ್ಮ ಸಮ ಆಗತಕ್ಕಂಥದ್ದೇ
ಆತ್ಮವನ್ನು ಜಾಗೃತಿ ಮಾಡ್ಕೊಳ್ಳುವಂಥದ್ದು, ಆತ್ಮವನ್ನು ಪ್ರಕಾಶ ಮಾಡ್ಕೊಳ್ತಕ್ಕಂಥದ್ದು. ದೈಹಿಕ ಗುಣಗಳನ್ನು ಮೀರ್ತಕ್ಕಂಥದ್ದೇ ಸಾಕ್ಷಾತ್ಕಾರಕ್ಕೆ ಸಮೀಪ ಹೋಗ್ತಕ್ಕಂಥದ್ದು. ಆದ್ದರಿಂದ ಶರಣರು ನಮಗೆ ಈ ಹುಸಿ ಅಥವಾ ಮಿಥ್ಯಾ ಅನ್ನೋ ಶಬ್ದವನ್ನು ಬಿಡಿಸಿ, ಅಂದರೆ ಅದ್ವೈತಿಗಳ ಥರ ಈ ತೋರ್ತಕ್ಕಂಥದ್ದೆಲ್ಲ ಮಿಥ್ಯಾ, ಭ್ರಾಂತಿ, ಬ್ರಹ್ಮ ಒಂದೇ ಸತ್ಯ ಅಂತ ನಮ್ಮ ಶರಣರು ಹೇಳಲ್ಲ. ಅದು ಸತ್ಯಕ್ಕೂ ಸಮೀಪ, ವಿಜ್ಞಾನಕ್ಕೂ ಸಮೀಪ. ವಿಜ್ಞಾನಿಗಳು, ಪಾಶ್ಚಿಮಾತ್ಯರು ಶರಣ ಸಿದ್ಧಾಂತವನ್ನು ಬೇಗ ಒಪ್ಕೊಳ್ತಾ ಇದ್ದಾರೆ, ಅಥವಾ ಉಪನಿಷತ್ತುಗಳನ್ನು ಬೇಗ ಒಪ್ಕೊಳ್ತಾರೆ. ಯಾಕೆ ಅಂತಂದರೆ ಅದು ಆತ್ಮನ ಅಸ್ತಿತ್ವವನ್ನು ಹೇಳುತ್ತೆ, ದೇಹವನ್ನು ಸುಳ್ಳು ಅಂತ ಹೇಳಲ್ಲ, ಈ ಜಗತ್ತನ್ನು ಸುಳ್ಳು ಅಂತ ಹೇಳಲ್ಲ. ಅದು ಪೂರ್ಣ, ಇದು ಪೂರ್ಣ, ಜಗತ್ತೂ ಪೂರ್ಣ, ಪೂರ್ಣದಿಂದಲೇ ಜಗತ್ತು ಬಂದಿದೆ. ಆದ್ದರಿಂದ ಜಗತ್ತು ಬಿಟ್ಟು ಪರಮಾತ್ಮ ಇಲ್ಲ, ಪರಮಾತ್ಮ ಬಿಟ್ಟು ಜಗತ್ತಿಲ್ಲ. ದೇಹವನ್ನು ಬಿಟ್ಟು ಆತ್ಮ ಇಲ್ಲ, ಆತ್ಮವನ್ನು ಬಿಟ್ಟು ದೇಹ ಇಲ್ಲ. ಇದು ಸತ್ಯಕ್ಕೆ ಅತ್ಯಂತ ಸಮೀಪವಾದದ್ದು. ಆಮೇಲೆ ಅವ್ರಿಗೆ ತೋರಿಸ್ಬೋದು, ಅವ್ರಿಗೆ ತೋರ್ಬೋದು, ನಾನು ಬುದ್ಧಿ ಅಲ್ಲ, ಅಹಂಕಾರ ಅಲ್ಲ, ನಾನು ದೇಹ ಅಲ್ಲ, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇದನ್ನು ಶಂಕರಾಚಾರ್ಯರು ಹೇಳೋ ಹೊತ್ತಿಗೆ ಕೊನೆ ಪಕ್ಷ ಅವ್ರಿಗೆ 25 ವರ್ಷನಾರು ಆಗಿರ್ಬೋದು. 33ನೇ ವಯಸ್ಸಿಗೆ ಅವರ ಆಯುಷ್ಯನೇ ಮುಗಿದೋಗುತ್ತೆ, ಅವ್ರ ದೇಹ ಬಿಟ್ಟು ತ್ಯಾಗ ಮಾಡ್ತಾರೆ. ಆದರೆ ಮನೆಯನ್ನು ಬಿಡುವಾಗ 8ನೇ ವಯಸ್ಸಿಗೆ ಕಾಲಟಿಯಿಂದ ಬಿಟ್ಟು ಅವರು ಹುಟ್ಟೂರನ್ನು ತೊರೆದು ಹೊರಡುವಾಗ ಈ ಒಂದು ಶ್ಲೋಕ ರಚನೆ ಆಗಿಲ್ಲ. ಆ ಸಾಮರ್ಥ್ಯವೂ ಅವ್ರಿಗಿತ್ತು ಅಂತ ಹೇಳಲಿಕ್ಕಾಗಲ್ಲ. ಆದರೆ ಅವರೊಳಗಡೆ ಆ ಸಾಮರ್ಥ್ಯ ಗುಪ್ತವಾಗಿತ್ತು, ಬೀಜ ರೂಪದಲ್ಲಿತ್ತು. ಅದು ಬೆಳೆದು ವೃಕ್ಷ ಆಯಿತು, ಅದ್ವೈತದ ವೃಕ್ಷ ಆಯಿತು. ಅದು ಅದ್ವೈತವೇ, ಕೊನೆಗೆ ಎಲ್ಲವೂ ಅದ್ವೈತವೇ ಹಾಗೆ ನೋಡ್ತಾ ಹೋದರೆ. ಅದಕ್ಕೆ ನಮ್ಮಲ್ಲಿ ಒಂದು ವಿಭಾಗ ಮಾಡ್ತಾರೆ, SC ನಂದಿಮಠ ಅಂತೇಳಿ. ಅವರು ಕೂಡ ದೊಡ್ಡ ಶರಣ ಸಾಹಿತ್ಯ ಅಧ್ಯಯನಶೀಲರು, ಶರಣ ಸಾಹಿತಿಗಳು. ಅವ್ರು ಹೇಳ್ತಾರೆ, ಭಕ್ತ ಮಹೇಶ ಅದರಲ್ಲಿ ದ್ವೈತ, ಪ್ರಸಾದಿ ಪ್ರಾಣಲಿಂಗಿ ಅದರಲ್ಲಿ ಅದ್ವೈತಕ್ಕೆ ಸಮೀಪ ಆಗ್ತದೆ, ಅಥವಾ ವಿಶಿಷ್ಟಾದ್ವೈತ ಅಂತ ಕರಿಬಹುದು. ಶರಣ ಸ್ಥಳ ಮತ್ತು ಐಕ್ಯ ಸ್ಥಳ ಅದು ಅದ್ವೈತಕ್ಕೆ ಸೇರಿದಂಥದ್ದು. ಆ ಸ್ಥಿತಿಯಲ್ಲಿ ಅವನು ಅದ್ವೈತಿ ಆಗ್ತಾನೆ ಎನ್ನುವ ಮಾತನ್ನು ನಂದಿಮಠರು ಹೇಳ್ತಾರೆ. ಅಂದರೆ ಹೀಗೆ ಇಲ್ಲಿ ಆತ್ಮ ಅನ್ನುವಂಥದ್ದು ದೇಹವನ್ನು ಬಿಟ್ಟು ಇಲ್ಲ. ಆದರೆ ದೇಹ ಕೆಡಕಿನಲ್ಲಿ ಇದ್ದಾಗಲೂ ಕೂಡ, ಕೆಟ್ಟ ಮಾರ್ಗದಲ್ಲಿ ಇದ್ದರೂ ಕೂಡ ಆತ್ಮದ ಶುದ್ಧತ್ವ ಮಾಡಿಕೊಳ್ಳುವ ಸಾಧ್ಯತೆ ಅವನಲ್ಲಿ ಇದ್ದೇ ಇರುತ್ತೆ. ಬ್ರಹ್ಮರಂಧ್ರ ಪ್ರತಿಯೊಬ್ಬ ಅತ್ಯಾಚಾರಿಯಲ್ಲೂ, ಅನಾಚಾರಿಯಲ್ಲೂ, ಕಳ್ಳನಲ್ಲೂ, ಸುಳ್ಳನಲ್ಲೂ ಬ್ರಹ್ಮರಂಧ್ರ ಇದ್ದೇ ಇದೆ, ಸಹಸ್ರಾರ ಚಕ್ರ ಇದ್ದೇ ಇದೆ. ಅದು ಜಾಗೃತ ಆಗಿಲ್ಲ, ಅದನ್ನು ಜಾಗೃತಿ ಮಾಡ್ಕೊಳ್ಳೋ ಸೌಭಾಗ್ಯ ಅವನಿಗಿನ್ನೂ ಬಂದಿಲ್ಲ ಇಷ್ಟೇ. ಆದ್ದರಿಂದ ಆತ್ಮ ಬೇರೆ ಅಲ್ಲ, ದೇಹ ಬೇರೆ ಅಲ್ಲ, ಆತ್ಮನಿಂದಲೇ ದೇಹದ ಅಸ್ತಿತ್ವ, ದೇಹದಿಂದಲೇ ಆತ್ಮದ ಪ್ರಕಟಣೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.